10,000 ಕೊಟ್ಟು ಇಸ್ಕೊಂಡು ನಾನು ಇಲ್ಲಿ ಬಂದಿದ್ದೊಳ ದೊಡ್ಡ ತಪ್ಪಾಯ್ತು ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದಾರಲ್ಲ, ಬೇರೆ ಜಿಲ್ಲೆಗಳಿಂದ ಬಂದಿರೋದು, ಅವ್ರೇನು ಪಾಪ ಪಾದಯಾತ್ರೆಯಲ್ಲಿ ಬಂದ್ರ, ಹಣ ಇಸ್ಕೊಂಡೇ ಬಂದಿರ್ತಾರೆ. ಆದ್ರಿಂದ ಹಣ ಮತ್ತು ಹೆಂಡವನ್ನ ಕೊಟ್ಟು ಈ ಧರ್ಮವನ್ನು ಕಾಪಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಬಟ್ ಸರ್, ಸರ್ಕಾರದ ಕಡೆಯಿಂದ ಸಚಿವರಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ ಕಲ್ಲು ಹೊಡೆಯೋದು ಕೂಡ ತಪ್ಪು ಅನ್ನುವಂಥ ಒಂದು ಸಂದೇಶವನ್ನ ಯಾಕೆ ಕೊಡ್ತಾ ಇಲ್ಲ? ಅಂದ್ರೆ ಅದನ್ನ ಗೊತ್ತಿದ್ದು ಏನಾದ್ರು ಕಡೆಗಣನೆ ಆಗ್ತಿದೆಯಾ? ನೋಡಿ, ಒಂದು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ನಾವು. ಕಲ್ಲು ಹೊಡಿತಾರೋ ಮಣ್ಣು ಎಸಿತಾರೋ, ನಾವು ಒಂದು ಸಭ್ಯ ನಾಗರಿಕರಾಗಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ನೋಡಬೇಕು. ಅದು ಯಾರಿಗಾದ್ರೂ ನೋವುಂಟು ಮಾಡ್ತಕ್ಕಂಥ ವಿಚಾರಗಳಾದಾಗ ಇವರ ಕ್ರಮಗಳು ಸರ್ಕಾರ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಪ್ರಚೋದನಕಾರಿ ಹೇಳಿಕೆಗಳು ಬಂದಾಗ ಪೊಲೀಸ್ ಅವರಿಗೆ ಈಗಾಗಲೇ ಸುಪ್ರೀಂ ಕೋರ್ಟು ಈಗಾಗಲೇ ಭಾಳ ಸುಮೋಟೋ ಡೈರೆಕ್ಷನ್ಸ್ ಕೊಟ್ಟಿದೆ, ಸುಮೋಟೋ ಕೇಸ್ ಬುಕ್ ಮಾಡಬೇಕು ಅಂತ ಹೇಳಿ. ಆದ್ದರಿಂದ ಅದನ್ನು ಸರಿ ಮಾಡ್ತಾರೆ. ನಮ್ಮ ಪಕ್ಷದವರು ಮತ್ತು ಮಂತ್ರಿಗಳು ಸಹ ಪ್ರಯತ್ನ ಮಾಡಿದ್ದಾರೆ. ಎಲ್ಲಿ ತನಕ ಅದು ಸಾಧ್ಯ ಆಗುತ್ತೆ ನೋಡೋಣ. ಸರ್, ನೇಪಾಳದಲ್ಲಿ ಆದಂಥ ಪರಿಸ್ಥಿತಿ ರಾಜ್ಯದಲ್ಲೂ ಆಗಬಹುದು ಅನ್ನುವಂಥ ಹೇಳಿಕೆ ಯತ್ನಾಳ್ ಅವರದ್ದು. ಅಂದ್ರೆ ಧರ್ಮದ ವಿಚಾರಕ್ಕೇನೆ ನಡೀತಾ ಇದೆ, ಮುಂದೆ ನೇಪಾಳದಲ್ಲಿ ಆದಂಥ ಪರಿಸ್ಥಿತಿ ಇಲ್ಲಿ ಬರುತ್ತೆ, ಎಚ್ಚೆತ್ತುಕೊಳ್ಳದೆ ಹೋದ. ಅಲ್ಲ, ಅವರು ಯತ್ನಾಳ್ ಸಾಹೇಬರು ಕರ್ನಾಟಕ ರಾಜ್ಯ ಕೇಳಿದಾರ ಅಥವಾ ದೆಹಲಿಯಲ್ಲಿ ಇರ್ತಕ್ಕಂಥ ಮೋದಿ ಸರ್ಕಾರ ಕೇಳಿದಾರ ಅಂತ ನೋಡಬೇಕು. ಕರ್ನಾಟಕ ರಾಜ್ಯ ನೇಪಾಳದಲ್ಲಿ ಪಾರ್ಲಿಮೆಂಟ್ ನ ನುಗ್ಗಿ ಸುಟ್ಟಾಕ್ತಿದ್ದಾರೆ, ಮಂತ್ರಿಗಳನ್ನ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ. ಸೊ ಇದರಿಂದ ಸ್ವಲ್ಪ ಎಚ್ಚರಿಕೆ ಗಂಟೆ ಇರಲಿ. ಜನ ಒಂದು ಹಂತದವರೆಗೂ ಎಲ್ಲವನ್ನೂ ಸಹ ಸಹಿಸ್ಕೊಳ್ತಾರೆ. ಒಂದು ಹಂತ ಮೀರಿ ಹೋದಾಗ ಜನ ಕೈ ತಗೊಂಡ್ರೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಸುಳ್ಳು ಹೇಳ್ತಾರೆ, ಹೇಳಬೇಕು, ಒಂದು ಮಿತಿ ಇರಬೇಕು. 100 ಸಲ ಸುಳ್ಳು ಹೇಳ್ಬಿಟ್ಟು ಅದೇ ಸತ್ಯ ಅಂತ ಜನಕ್ಕೆ ನಂಬಿಸಕ್ಕೆ ಹೋಗ್ತಾರೆ ನೋಡಿ, ಅದು ಭಾಳ ಡೇಂಜರ್. ಯಾಕಂದರೆ ನೇಪಾಳದಲ್ಲೂ ಹಾಗೆ ಉದ್ಯೋಗ ಇಲ್ಲ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಮಹಿಳೆಯರು ಸುರಕ್ಷಿತರಿಲ್ಲ, ಕುಟುಂಬ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಸೀಟ್ಗಳಿಲ್ಲ, ಫೀಸ್ ಕೊಡೋಕ್ಕಾಗೋಲ್ಲ. ಇವೆಲ್ಲ ನೋಡಿ ದಂಗೆ ಎದ್ದಿರೋದು. ಮಾಲ್ಡೀವ್ಸಲ್ಲಾಗಿದೆ, ಸಿಲೋನಲ್ಲಾಗಿದೆ, ಬಾಂಗ್ಲಾದೇಶಲ್ಲಾಗಿದೆ. ಬಾಂಗ್ಲಾದೇಶ ಪ್ರೈಮ್ ಮಿನಿಸ್ಟರ್ನ ಇವರೇ ಆಶ್ರಯ ಕೊಟ್ಟಿದ್ದಾರಲ್ಲ ಡೆಲ್ಲಿಯಲ್ಲಿ, ಶೇಖ್ ಹಸೀನಾಗೆ. ಪಾಕಿಸ್ತಾನದಲ್ಲೂ ನಡೀತಾನೆ ಇದೆ. ನೇಪಾಳದ ಬಾಕಿತ್ತು, ಅದು ನಡೆದೋಯ್ತು. ಅದರಿಂದ ಅವರು ಭವಿಷ್ಯವಾಣಿ ಹೇಳಿರಬೇಕು ನಮ್ಮ ಯತ್ನಾಳ್. ಅವರು ಒಳ್ಳೆ ಭವಿಷ್ಯಕಾರರು, ಜ್ಯೋತಿಷ್ಯಕಾರರು ಅಂತ ಕಾಣುತ್ತೆ ಮುಖ. ನೋಡಿ ಸರ್, ಈ GST ಕೂಡ ಬದಲಿದ್ದಾರೆ ಹೊರತು ಹೊಸ ಮಾರ್ಪಾಡು ಅಲ್ಲ. ಇದರಿಂದ ಜನರಿಗೆ ಅನುಕೂಲ ಇಲ್ಲ ಅನ್ನೋದು ವಿಶ್ಲೇಷಣೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. GST ತಂದಾಗ ಮಾಸ್ಟರ್ ಸ್ಟ್ರೋಕ್ ಅಂತಾರೆ, ಅದನ್ನ ಸ್ಲ್ಯಾಬ್ ಕಮ್ಮಿ ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ ಅಂತ. ಅದನ್ನ ಒಪ್ಕೊಂಡು ಆಯ್ತಲ್ಲ, ಇಷ್ಟು ದಿವಸ ನಾವು ಹೇಳ್ತಾ ಇದ್ದಿದ್ದು ಸರಿ ಅಂತ. ಬೆಲೆ ಏರಿಕೆ ಈಗ 11 ವರ್ಷಗಳ ಕಾಲ ಪ್ರಾಣ ತಿಂದ್ರಲ್ಲ ಬಡವರಿಗೆ, ಅದನ್ನು ಯಾರು ಅದನ್ನು ಕಾಂಪನ್ಸೇಟ್ ಮಾಡೋದು? ಪರಿಹಾರ ಯಾರು ಕೊಡೋದು ಅದಕ್ಕೆ? ಆದ್ದರಿಂದ ಸ್ಲ್ಯಾಬ್ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಹೇಳ್ಕೊಂಡೇ ಬಂದಿದ್ರು, ಸಿಂಗಲ್ ಸ್ಲ್ಯಾಬ್ ಇರಬೇಕು ಅಂತೇಳಿ. ಈಗ ಡಬಲ್ ಸ್ಲ್ಯಾಬ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಸಹ ಯಾರು ಯಾವ ಇದ್ರ ಮೇಲೆ ಕಮ್ಮಿ ಮಾಡಿದ್ದಾರೆ ಅಂತ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಚೈನಾ ದೇಶದಿಂದ ಈಗ ಕೆಲವು ಸಾಮಗ್ರಿಗಳ ಮೇಲೆ ಅವರು GST ಕಮ್ಮಿ ಮಾಡಿದ್ದಾರೆ ನೋಡಿ. ಚೈನಾದವ್ರು ಏನಾದರೂ ನಮ್ಮ ಮಾರ್ಕೆಟ್ ತುಂಬಿದ್ರೆ ಏನಾಗುತ್ತೆ ಅನ್ನೋದು ಪರಿಸ್ಥಿತಿ ಯಾರಿಗೂ ಸಹ ಗೊತ್ತಿಲ್ಲ. ಒಂದು ಕಡೆ ಚೈನಾದವ್ರಿಗೆ ಕಣ್ಣು ಕೆಂಪು ಮಾಡ್ಕೊಂಡು ಮಾತಾಡಬೇಕು ಅಂತ ಅಲ್ಲೋಗ್ಬಿಟ್ಟು ಕೆಂಪು ಬಾಟದ ಅಡಿಗೆ ಸೆಲ್ಯೂಟ್ ಹೊಡ್ಕೊಂಡು ಬರ್ತಾ ಇದ್ದಾರೆ. ಯಾವ್ದು ದ್ವಂದ್ವ ನೀತಿಯವರು ವಿದೇಶಾಂಗ ನೀತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಏನೇನು ಅನುಭವಿಸ್ಬೇಕು ಅದನ್ನು ನೋಡ್ಬೇಕು. ಸರ್, ಶಿವಾಜಿನಗರ್ ಮೆಟ್ರೋ ಸ್ಟೇಷನ್ಗೆ ಹೆಸರಿಡೋ ವಿಚಾರವಾಗಿ ಫಡ್ನವೀಸ್ ಅವರು ರಿಪ್ಲೈ ಮಾಡಿದ್ದಾರೆ, ಶಿವಾಜಿಗೆ ಅಪಮಾನ ಮಾಡಿದ್ದಾರೆ. ಫಡ್ನವೀಸ್ ಮಾಡಿರೋಷ್ಟು ಶಿವಾಜಿಗೆ ಯಾರು ಅಪಮಾನ ಮಾಡಿಲ್ಲ. ಅಲ್ಲಿ ಯಾವುದೋ ಒಂದು ಸ್ಟ್ಯಾಚ್ಯೂ ಕಟ್ಟಕ್ಕೆ ಹೋಗ್ಬಿಟ್ಟು 3,000 ಕೋಟಿ ಸ್ಟ್ಯಾಚ್ಯೂ ಕಟ್ಬಿಟ್ಟು ಆ ಸ್ಟ್ಯಾಚ್ಯೂ ಬಿದ್ದೋಯ್ತಲ್ಲ, ಅದಕ್ಕಿಂತ ದೊಡ್ಡ ಅವಮಾನ ಬೇಕಾ? ಶಿವಾಜಿನಗರದಲ್ಲಿ ಸೆಂಟ್ ಮೇರೀಸ್ ಚರ್ಚು ಶಿವಾಜಿ ಅಷ್ಟೇ ಹಳೆ ಚರ್ಚ್ ಅದು. ಆದ್ದರಿಂದ ಸ್ಟೇಷನ್ಗೆ ಅವ್ರ ಹೆಸರಿಡೋದ್ರಲ್ಲಿ ತಪ್ಪಿಲ್ಲ. ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋದು ಬೇಕಾಗಿಲ್ಲ. ಫಡ್ನವೀಸ್ ಅವರು ಬಾಂಬೆನಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಳಿ. ಕರ್ನಾಟಕ ರಾಜ್ಯ, ಅದರಲ್ಲೂ ಸಹ ಬೆಂಗಳೂರು ನಗರದಲ್ಲಿ, ಹಳೆ ಬೆಂಗಳೂರಲ್ಲಿ ಯಾವ ರೀತಿ ನಾವು ಅನ್ಯೋನ್ಯವಾಗಿ ಬಾಳ್ತೀವಿ.